ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಕುಮಟಾದಿಂದ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದು ಈ ವಿಶ್ವವಿಖ್ಯಾತಿ ದೇವಸ್ಥಾನಕ್ಕೆ. ಇಲ್ಲಿರೋ ರಾಜಗೋಪುರ ವಿಶ್ವದ 2ನೇ ಅತ್ಯಂತ ಎತ್ತರದ ರಾಜಗೋಪುರ. ಹಾಗೆ ಇಲ್ಲಿರೋ ಶಿವನ ಮೂರ್ತಿ ಕೂಡ ವಿಶ್ವದ 2ನೇ ಅತ್ಯಂತ ಎತ್ತರದ ಶಿವನ ಮೂರ್ತಿ. ಇದೇ ನಮ್ಮ ಮುರುಡೇಶ್ವರ. ಇದೇ ಜಾಗದಲ್ಲಿ ರಾಮಾಯಣದ ಒಂದು ಪ್ರಮುಖ ಘಟನೆಯೂ ಕೂಡ ನಡೆದಿದೆ. ತನ್ನ ತಾಯಿಗೋಸ್ಕರ ರಾವಣ ಶಿವನ ಘೋರವಾದ ತಪಸ್ಸನ್ನು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ಪಡೆದು ಲಂಕಾಗೆ ಹೋಗುವಾಗ ಸಂಧ್ಯಾ ವಂದನೆಗೆ ಸಮಯವಾದ್ದರಿಂದ ಬ್ರಾಹ್ಮಣ ವೇಷದಲ್ಲಿದ್ದ ಗಣೇಶನ ಕೈಗೆ ಲಿಂಗವನ್ನು ಕೊಟ್ಟು ನಾನು ಬರೋವರೆಗೂ ಕೆಳಗೆ ಇಡಬಾರ್ದು ಅಂತ ಹೇಳ್ತಾನೆ. ಆದರೆ ಗಣೇಶ ಕೂಡ ನಾನು 3 ಬಾರಿ ಕರಿತೀನಿ, ಅವಾಗಲೂ ನೀನು ಬರಲಿಲ್ಲ ಅಂದರೆ ನಾನು ಅದನ್ನು ಕೆಳಗೆ ಇಟ್ಬಿಡ್ತೀನಿ ಅಂತ ಷರತ್ತನ್ನು ಹಾಕ್ತಾನೆ. ಅದಕ್ಕೆ ಆಯಿತು ಅಂತ ರಾವಣ ಕೂಡ ಸಂಧ್ಯಾ ವಂದನೆಗೆ ಹೋಗ್ತಾನೆ. ಗಣಪ ಬೇಕು ಅಂತಲೇ 2 ಬಾರಿ ರಾವಣನ ಹೆಸರನ್ನು ಮೆಲ್ಲಗೆ ಕೂಗಿ 3ನೇ ಬಾರಿ ಜೋರಾಗಿ ಕೂಗಿ ನಾನು 3 ಸಲ ಕರೆದಿದ್ರು ನೀನು ಬರ್ತಾ ಇಲ್ಲ ಅಂತ ಲಿಂಗವನ್ನು ಅಲ್ಲೇ ಇಟ್ಬಿಡ್ತಾನೆ. ಇದರಿಂದ ಶಿವನ ಆತ್ಮಲಿಂಗ ಅಲ್ಲೇ ಪ್ರತಿಷ್ಠಾಪನೆ ಆಗೋಗುತ್ತೆ. ಈ ಪ್ರತಿಷ್ಠಾಪನೆ ಆದ ಜಾಗ ಬೇರೆ ಯಾವುದೂ ಅಲ್ಲ, ಅದೇ ಈಗಿನ ಗೋಕರ್ಣ.